ಲೂಸ್ ಮಾತಾ ಯೋಗಿ, ಚಿಂತೆ ಮಾಡಬೇಡ, ನಾನು ಇದ್ದೇನೆ, ನಿನ್ನ ಹಿಂದೆ ಸದಾ ಇರುತ್ತೇನೆ. ಲೂಸ್ ಮಾತಾ ಯೋಗಿಗೆ ಈ ರೀತಿ ಮಾವ ದುನಿಯಾ ವಿಜಯ್ ಸ್ಫೂರ್ತಿ ತುಂಬಿದ್ದಾರೆ. ಈ ಮೂಲಕ ಇನ್ನಷ್ಟು ಮನದ ಮಾತುಗಳನ್ನು ಹೇಳಿದ್ದಾರೆ. ಆ ಮಾತುಗಳ ಕಂಪ್ಲೀಟ್ ವಿವರ ಇಲ್ಲಿದೆ ನೋಡಿ. ನಾನು ಯೋಗಿಯನ್ನ ಚಿಕ್ಕಂದಿನಿಂದಲೇ ನೋಡಿದ್ದೇನೆ. ಎತ್ತಿಕೊಂಡ್ರೆ ಕಿವಿ ಕಚ್ಚೋನು, ತುಂಬಾನೇ ಅಟ್ಯಾಚ್ ಕೂಡ ಆಗಿದ್ದೆವು. ಅದೇನೋ ಆಯ್ತು. ಆದ್ರೆ ಯೋಗಿ ಯೋಚನೆ ಮಾಡಲೇಬೇಡ, ನಾನು ಇದ್ದೇನೆ. ಅದೇನೋ ಮನಸ್ತಾಪದಿಂದಲೇ ಅಳಿಯ ಲೂಸ್ ಮಾದ ಯೋಗಿ ಮತ್ತು ಮಾವ ದುನಿಯಾ ವಿಜಯ್ ದೂರವೇ ಆಗಿದ್ರು. ಆದ್ರೆ ಇದೀಗ ಈ ಅಳಿಯ ಮತ್ತು ಮಾವ ಒಂದಾಗಿದ್ದಾರೆ. ಇವರ ಮನಸ್ಸಿನ ಮಾತುಗಳನ್ನ ಹೇಳೋಕೆ ಸಿದ್ಲಿಂಗು 2 ಸಿನಿಮಾದ ಪ್ರೀ ರಿಲೀಸ್ ಇವೆಂಟ್ ಒಂದು ವೇದಿಕೆ ಹೇಳ್ಕೊಂಡಿದ್ದಾರೆ. ಇದರ ಸುತ್ತ ಒಂದು ಸ್ಟೋರಿ ಇದೆ. ನಂಬ್ತೀರಾ? ಮಿಸ್ ಮಾಡದೆ ಸ್ಟೋರಿ ನೋಡಿ. ಲೂಸ್ ಮಾತಾ ಯೋಗಿ ನೇರವಾಗಿಯೇ ಒಂದು ಮಾತು ಹೇಳಿದ್ರು. ಮಾವ, ಇನ್ಮುಂದೆ ನಾನು ನಿಮ್ಮನ್ನ ಮಾವ ಅಂತಲೇ ಕರೆಯೋದು. ವಿಜಯ್ ಅಂದ್ರೆ ನಿಮಗೆ ಸಿಟ್ಟು ಬರ್ತಾ ಇತ್ತು, ಕುಮಾರ್ ಅಂತ ಹೇಳೋ ಅಂತಲೇ ಹೇಳ್ತಿದ್ರಿ. ಆದ್ರೆ ಈಗ ಆ ರೀತಿ ಹೇಳೋಕೆ ಬರೋದಿಲ್ಲ. ಆದ್ರೆ ನಿಮ್ಮನ್ನ ಇನ್ಮುಂದೆ ಮಾವ ಅಂತಲೇ ಕರೆಯುತ್ತೇನೆ. ಎಲ್ಲೇ ಹೋದ್ರೂ ಸರಿಯೇ, ನಾನು ನಿಮ್ಮನ್ನ ಮಾವ ಅಂತಲೇ ಹೇಳುತ್ತೇನೆ ಅಂತಲೇ ಲೂಸ್ ಮಾತಾ ಯೋಗಿ ಹೇಳ್ಕೊಂಡಿದ್ದಾರೆ. ಈ ಮೂಲಕ ಲೂಸ್ ಮಾತಾ ಯೋಗಿ ತಮ್ಮ ಮನಸ್ಸಿನ ಮಾತುಗಳನ್ನ ಹೇಳ್ಕೊಂಡಿದ್ದಾರೆ. ನಾನು ಫಸ್ಟ್ ಟೈಮ್ ಒಂದು ವೇದಿಕೆ ಮೇಲೆ ನಿಂತು ಮಾವ ಅಂತ ಅಡ್ರೆಸ್ ಮಾಡ್ತಿರೋದು. ನಾನು ಚಿಕ್ಕ ವಯಸ್ಸಿದ್ದಾಗೂ ನನಗೆ ಜ್ಞಾಪಕ ಇದೆ. ನಾನು ಮಾವ ಅಂತ ಯಾವಾಗ ಕರೆದ್ರೆ ಹೊಡೆದ್ಬಿಟ್ಟು ಕುಮಾರ ಅಂತ ಕರೆಯೋ ಅಂತ ಹೇಳೋರು. ಬಟ್ ಇವಾಗ ಅದು ಕರೆಯೋಕ್ಕಾಗಲ್ಲ. ಇವಾಗ ನನಗೂ ಸ್ವಲ್ಪ ಬುದ್ಧಿ ಬಂದಿರೋದ್ರಿಂದ ಮಾವ ಅಂತ ಕರಿಲೇಬೇಕು, ಅಡ್ರೆಸ್ ಮಾಡಲೇಬೇಕು. ಇನ್ಮೇಲೆ ಎಲ್ಲೇ ಸಿಕ್ಕಿದ್ರು ಮಾವ ಅಂತಾನೆ ಮಾತಾಡಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಆ್ಯಂಡ್ ಫಸ್ಟ್ ಟೈಮ್ ನಾವು ಸಿನಿಮಾ ಟೀಮ್ ಅವರೆಲ್ಲ ಡಿಸೈಡ್ ಮಾಡಿದ್ವಿ ಕರೆಸ್ಬೇಕು, ಒಂದು ಮಾತು ಕೇಳೋಣ ಅಂತ. ನಾನು ಒಂದು ವಾರ ಯೋಚನೆ ಮಾಡ್ತಾನೆ ಇದ್ದೆ, ಹೆಂಗ್ ಇನ್ವೈಟ್ ಮಾಡೋದು, ಕರಿಬೋದಾ ಬೇಡವಾ ಅಂತ. ಸೊ ಕೊನೆಗೆ ಡಿಸೈಡ್ ಮಾಡಿದೆ. ಫೋನ್ ಮಾಡಿ ಒಂದೇ ಫೋನ್ ಕಾಲ್, ಒಂದೇ ರಿಂಗ್ ಫೋನ್ ಎತ್ತಿದ್ದು ಕೂಡ ಬಾರೋ ಮನೇಲಿದ್ದೀನಿ ಅಂತ ಕರೆದ್ರು. ಮನೆಗೆ ಹೋದೆ, ಜಾಸ್ತಿ ಮಾತೇ ಆಗಲಿಲ್ಲ. ನಾವು ಸಿದ್ಲಿಂಗು ಏನೋ ಅಂದರು. ಹೌದು, ಈ ಥರ ಒಪ್ಕೊಂಡ್ರೆ 9ನೇ ತಾರೀಕು ಒಂದು ಪ್ರೀ ರಿಲೀಸ್ ಇವೆಂಟ್ ಇಟ್ಕೊಂಡಿದ್ದೀವಿ, ಬರಬೇಕು ಅಂತ ಹೇಳಿ ಬರ್ತೀನಿ. ಅವರು ಸಿಟಿ ಲೈಟ್ಸ್ ಸಿನಿಮಾ ಕೆಲಸದಲ್ಲಿ ಬ್ಯುಸಿ ಆಗಿದ್ರು. ಸೊ ಹಂಗಾಗಿ ಒಂದು 10 ನಿಮಿಷ ಮಾತಾಡ್ಬಿಟ್ಟು ಬಂದೆ. ಆಮೇಲೆ ಡೈರೆಕ್ಟರ್ ಫೋನ್ ಮಾಡಿದೆ, ಸರ್ ಫಿಕ್ಸ್ ಮಾಡ್ಕೊಳ್ಳಿ, ಬರ್ತಾರಂತೆ 100% ಅಂತ ಹೇಳಿದೆ. ಯೋಗಿಯನ್ನ ನಾನು ಚಿಕ್ಕಂದಿನಿಂದಲೂ ನೋಡಿದ್ದೇನೆ. ಎತ್ತಿಕೊಂಡ್ರೆ ಸಾಕು ಕಿವಿ ಕಚ್ಚೋನು, ಈಗಲೂ ಕಿವಿ ಕಚ್ಚಾನ ಸಾಹಿತ್ಯ. ಹೀಗೆ ಲೂಸ್ ಮಾತಾ ಯೋಗಿ ಪತ್ನಿ ಸಾಹಿತ್ಯ ಅವರನ್ನ ದುನಿಯಾ ವಿಜಯ್ ತಮಾಷೆಗಾಗಿ ಹೇಳ್ತಾರೆ. ಆಮೇಲೆ ತಮ್ಮ ಮನದ ಮಾತುಗಳನ್ನ ಅಷ್ಟೇ ಓಪನ್ ಆಗಿ ಹೇಳ್ಕೊಂಡಿದ್ದಾರೆ. ಏನ್ ಹೇಳ್ತಾರೆ, ನಂಗೊಂದು ಮುದ್ದು ಮಗು ತರ, ಚಿಕ್ಕ ಮಗುವಿಂದ ತಾಡ್ಸಿ ಕಿವಿಯೆಲ್ಲ ಕಚ್ಚೋರು. ನಾವು ಒಂಥರ ಮುದ್ದಾಗಿದ್ವಿ. ನೀವ್ ಹೆಂಡತಿ ಒಂದು ಕಷ್ಟ ಇದೆಯಾ ಹಂಗೆ ಹೇಳೋ ಮಾತಾಡ್ತಾರೆ. ಇಬ್ರು ಮುಖ ನೋಡ್ಕೊತಾರೆ. ಅವನೊಂದು ಆಸೆ, ಕಿವಿ ಕಚ್ಕೊಂಡಿರ್ತಾನೆ ಯಾವಾಗ್ಲೂ. ಎಲ್ಲ ಮಕ್ಕಳಿಗೆ ಆರಾಮಾಗಿರ್ತಾನೆ. ಯೋಗಿ, ಬೇಸರ ಆಗೋದು ಬೇಡ ಕಣೋ, ಏನು ಬೇಸರ ಮಾಡ್ಕೊಳ್ಬೇಡ, ನಾನಿದ್ದೇನೆ, ನಿನ್ನ ಹಿಂದೆ ಇದ್ದೇ ಇರುತ್ತೇನೆ. ಡೈರೆಕ್ಷನ್ ಮಾಡೋ ಅವಶ್ಯಕತೆ ಬಂದ್ರೆ ಡೈರೆಕ್ಷನ್ ಮಾಡ್ತೇನೆ, ಜಾಸ್ತಿ ಯೋಚನೆ ಮಾಡಬೇಡ, ಎಲ್ಲವೂ ಒಳ್ಳೆಯದೇ ಆಗುತ್ತದೆ ಅಂತಲೇ ದುನಿಯಾ ವಿಜಯ್ ಹೇಳಿದ್ದಾರೆ. ಸಿದ್ಲಿಂಗು 2 ಚಿತ್ರದ ಪ್ರೀ ರಿಲೀಸ್ ಇವೆಂಟ್ಗೆ ದುನಿಯಾ ವಿಜಯ್ ಅವರನ್ನು ಕರೆಸೋ ವಿಚಾರ ಚರ್ಚೆಯಾಗ್ತಿತ್ತು. ಕರೆಯೋದಾದ್ರೂ ಹೇಗೆ, ಈ ಒಂದು ಪ್ರಶ್ನೆ ಕೂಡ ಮನದಲ್ಲಿಯೇ ಇತ್ತು. ಆದ್ರೆ ನಾನು ದುನಿಯಾ ವಿಜಯ್ ಅವರಿಗೆ ಫೋನ್ ಮಾಡಿದ ತಕ್ಷಣವೇ ವಿಜಯ್ ಕಾಲ್ ರಿಸೀವ್ ಮಾಡಿಯೇ ಬಿಟ್ರು. ಬಾರೋ ಇಲ್ಲಿದ್ದೇನೆ, ಬಂದು ಬಿಡು ಅಂತ ಹೇಳಿದ್ರು. ಜಾಸ್ತಿ ಯೋಚನೆ ಮಾಡದೆ ಹೋಗಿಯೇ ಬಿಟ್ಟೆ. ಆ ಕ್ಷಣವೇ ಈ ರೀತಿ ಇದೆ, ನೀವು ಬರ್ಬೇಕು ಅಂತಲೇ ಹೇಳಿದೆ. ದುನಿಯಾ ವಿಜಯ್ ಹೆಚ್ಚು ಏನು ಹೇಳಿಲ್ಲ, ಬರ್ತೀನಿ ಹೋಗು ಅಂತಲೇ ಹೇಳಿದ್ರು. ಆ ಕೂಡಲೇ ನಾನು ನಮ್ಮ ಡೈರೆಕ್ಟರ್ಗೆ ಹೇಳಿದೆ, ಫೆಬ್ರವರಿ 9ರಂದು ಟೈಮ್ ಫಿಕ್ಸ್ ಮಾಡ್ಕೊಳ್ಳಿ, ದುನಿಯಾ ವಿಜಯ್ ಬರ್ತೀನಿ ಅಂತಲೇ ಹೇಳಿದ್ದಾರೆ ಅಂತಲೇ ಹೇಳಿದ್ರು. ಆ ಪ್ರಕಾರ ಈಗ ವಿಜಯ್ ಇಲ್ಲಿಗೆ ಬಂದಿದ್ದಾರೆ, ತುಂಬಾನೇ ಖುಷಿ ಆಯ್ತು ಅಂತಲೇ ಯೋಗಿ ಇದೇ ವೇದಿಕೆಯಲ್ಲೇ ಹೇಳ್ಕೊಂಡಿದ್ದಾರೆ. ಸಿದ್ಲಿಂಗು 2 ಇದೇ ವಾರ ರಿಲೀಸ್ ಆಗ್ತಾ ಇದೆ. ಪ್ರೇಮಿಗಳ ದಿನವೇ ಈ ಚಿತ್ರ ಬಿಡುಗಡೆ ಆಗುತ್ತಿರುವುದು ವಿಶೇಷವಾಗಿದೆ. ವಿಜಯ್ ಪ್ರಸಾದ್ ಈ ಚಿತ್ರವನ್ನ ಡೈರೆಕ್ಷನ್ ಮಾಡಿದ್ದಾರೆ. ಸಿದ್ಲಿಂಗು ಚಿತ್ರದ ಮುಂದುವರೆದ ಕಥೆಯನ್ನೇ ಇಲ್ಲಿ ಹೇಳ್ತಿದ್ದಾರೆ. ಇಂತಿ ನಿಮ್ಮ ಪ್ರೀತಿಯ ಸೋನುಗೌಡ ಈ ಚಿತ್ರದಲ್ಲಿ ಲೂಸ್ ಮಾತಾ ಯೋಗಿಗೆ ಜೋಡಿಯಾಗಿದ್ದಾರೆ. ಅನೂಪ್ ಸಿಳಿನ್ ಸಂಗೀತವನ್ನ ಕೊಟ್ಟಿದ್ದಾರೆ. ಇವರ ಈ ಚಿತ್ರದ ಬಗ್ಗೆ ಒಂದು ನಿರೀಕ್ಷೆ ಇದ್ದೇ ಇದೆ ಅಂತಲೂ ಹೇಳಬಹುದು.